ಜಯದೇವ್ ಅವ್ರಿಗೂ ಈ ಟೆಂಡರ್ ತಪ್ಪೋಗಿದ್ದಕ್ಕೂ ಏನಾದರೂ ಸಂಬಂಧ ಇರ್ಬೋದಾ? ಹೇಗೆ ತಿಳ್ಕೊಳ್ಳೋದು? ಹಾಂ, ಅವ್ರ ರೂಮ್ ಹೋಗಿ ನೋಡಿದ್ರೆ ಏನಾದರೂ ಎವಿಡೆನ್ಸ್ ಸಿಗ್ಬೋದು ಅನ್ಸುತ್ತೆ. ಅಕ್ಕರೆ ಇಲ್ಲೇನು ಮಾಡ್ತಿದ್ಯಾ? ಏನಿಲ್ಲ ಅಕ್ಕರೆ, ಬಿಸಿನೀರು ಕುಡಿಯೋಣ ಅಂತ ಬಂದಿದ್ದೆ. ಓಕೆ, ಜಯದೇವ್ ಅವರಲ್ಲಿ? ಅವರು ಯಾರ್ದೋ ಫೋನ್ನಾಗ ಮಾತಾಡ್ತಾವ್ರೆ ಅಕ್ಕರೆ. ಇತ್ತೀಚೆಗಂತೂ 24 ಗಂಟೆ ಫೋನ್ನಾಗೆ ಇರ್ತಾರೆ. ಆಫೀಸ್ನಿಂದ ಯಾರಾದರೂ ಫೋನ್ ಮಾಡ್ತಾನೆ ಇರ್ತಾರೆ. ವರ್ಕ್ ಪ್ರೆಷರ್ ಜಾಸ್ತಿ ಆಗಿದೆ ಅನ್ಸುತ್ತೆ. ಸರಿ, ನೀನು ವಾಕ್ ಮುಗಿಸ್ತೀಯಾ? ಇಲ್ಲ ಅಕ್ಕರೆ, ಇವಾಗ ಹೋಗ್ತೀನಿ. ಸಾಮಾನ್ಯವಾಗಿ ಊಟ ಆದಮೇಲೆ ವಾಕ್ ಮಾಡೋದು ಹೆಲ್ತ್ಗೆ ಒಳ್ಳೇದು ಅಂತಾರೆ. ಅದರಲ್ಲೂ ಪ್ರೆಗ್ನೆಂಟ್ ಆಗಿರಬೇಕಾದ್ರೆ ತುಂಬಾ ಕಂಪಲ್ಸರಿ, ತುಂಬ ಇಂಪಾರ್ಟೆಂಟು. ಹೋಗ್ಬಾ. ಸರಿ. ಮಲ್ಲಿ, ಏನು ಒಬ್ಬಳೇ ಹೊರಟುಬಿಟ್ಟೆ? ಜಯದೇವ್ ಅವ್ರನ್ನ ಕರ್ಕೊಂಡೋಗು, ಕೆಲಸದಿಂದ ಅವ್ರಿಗೂ ಬ್ರೇಕ್ ಸಿಗುತ್ತೆ. ಸರಿ ಅಕ್ಕರೆ. ಹೇಯ್ ಕಮಾನ್. ಮತ್ತೆ ಡಿನ್ನರ್? ರೀ, ಅಲ್ಲಿ ಕಾಲ್ ಇಬೇಕು. ಬಾ ಬಾ. ರೀ, ನಿಮ್ಮ ತಾವ ಏನೋ ಹೇಳ್ಬೇಕಿತ್ತು. ಅದೇನು ಮಲಿ, ಅದು ಅಂತ ರಾಗಿ ಹೇಳ್ತಾ ಇದೆಯಾ? ನನ್ನ ಹತ್ರ ಏನು ಮುಜುಗರ? ನಾನು ನಿನ್ನ ಗಂಡ ತಾನೆ. ಇಷ್ಟಾಗಲಿ ನೀನು ಪ್ರೀತಿ ಹೆಂಡ್ತಿ ಅಲ್ಲ, ಹೇಳೋದೇನು? ಅದು ಗಂಡನ ತಾವ ರಾಗವಾಗಿ ಮಾತಾಡಬೇಕು, ಅದೇ ಚಂದ. ಅದ್ರಲ್ಲೇನೋ ಒಂಥರ ಖುಷಿ ಕೊಡ್ತೈತೆ. ಪರವಾಗಿಲ್ಲ ಮಲ್ಲಿ, ನಿನಗೆ ಹೇಗೆ ಇಷ್ಟ ಬರುತ್ತೋ ಹಾಗೆ ಹೇಳು. ವಿಷಯ ಏನು ಅಂತ ಹೇಳು. ರೀ, ನಾನು ನೀವು ವಾಕಿಂಗ್ ಹೋಗಿ ಬರೋಣ? ವಾಕಿಂಗ? ಓಕೆ, ವೈ ನಾಟ್, ಡನ್, ಬಾ. ಫೋನ್ ಕೊಡಿ. ಫೋನ್ ಏಕೆ? ಅದು ನಿಮ್ಗೆ ಯಾವಾಗಲೂ ಕೆಲಸ ಸಂಬಂಧಪಟ್ಟಂಗೆ ಫೋನ್ ಬರ್ತಾನೆ ಇರ್ತೈತೆ. ನೀವು ಯಾವಾಗಲೂ ಫೋನ್ನಾಗ ಮುಳುಗೆ ಹೋಗಿರ್ತೀರ. ಆ ಸಂಪತ್ತಿಗೆ ನಾವು ಯಾಕೆ ವಾಕಿಂಗ್ ಹೋಗ್ಬೇಕು? ಅದಕ್ಕೆ ಫೋನ್ ಕೊಡಿ. ಇಟ್ಸ್ ಓಕೆ ಮಲ್ಲಿ, ನಾನು ನಿನ್ನ ಜೊತೆಗೆ ಇರ್ತೀನಿ. ಯಾವ ಕಾಲ್ ಬಂದರೂ ರಿಸೀವೇ ಮಾಡಲ್ಲ, ಬಟ್ ಫೋನ್ ನನ್ನ ಜೊತೆಗೆ ಇರಲಿ. ಪ್ರಾಬ್ಲಮ್ ಏನು? ಪ್ರಾಮಿಸ್. ರೀ, ಫೋನ್ ಕೈನಾಗಿದ್ರೆ ಫೋನ್ ಬಂದಾಗ ಎತ್ತಲೇಬೇಕಾಯ್ತದೆ, ಮಾತಾಡಲೇಬೇಕಾಯ್ತದೆ. ಅದಕ್ಕೆ ಕೊಡ್ರಿ, ಇಲ್ಲಿ ಕೊಡಿ. ಇಲ್ಲಿ ಬನ್ನಿ, ಹೋಗ್ಮ ಬನ್ನಿ. ಏನು ಫೋನೇ ತೆಗಿತಾ ಇಲ್ವಲ್ಲ? ಇನ್ನೊಂದಪ್ಪ ಮಾಡ್ಬಿಡ್ಬಾ. ಯಾರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ? ಅಕ್ಕ ಹೇಳಿದೆಷ್ಟು ನಿಜ ಅಲ್ವಾ ಜೀವ? ನಾವು ನಮ್ಮ ಪ್ರೀತಿನ ಎಷ್ಟು ಸ್ಟುಪಿಡ್ ಥಿಂಗ್ಸಿಂದ ಎಳಿತಿದ್ದೀವಿ. ವಿಶ್ ಮಾಡಿಲ್ಲ, ಗಿಫ್ಟ್ ಕೊಟ್ಟಿಲ್ಲ, ನನ್ನ ಜೊತೆ ಸೆಲ್ಫಿ ತಗೊಂಡಿಲ್ಲ, ನನ್ನ ಬರ್ತ್ಡೇಗೆ ವಿಶ್ ಮಾಡಿಲ್ಲ, ಸ್ಟೇಟಸಿಗೆ ಹಾಕ್ಕೊಂಡಿಲ್ಲ, ನನ್ನ ಪೋಸ್ಟಿಗೆ ಲೈಕ್ ಮಾಡಿಲ್ಲ, ಬೇರೆಯವ್ರ ಪೋಸ್ಟಿಗೆಲ್ಲ ಲೈಕ್ ಮಾಡ್ತಾನೆ ಅಥವಾ ಮಾಡ್ತಾಳೆ. ಈ ಥರ ಜಗಳ ಮಾಡೋದಕ್ಕೆ ರೀಸನ್ ಹುಡುಕ್ತಾ ಇರ್ತೀವಿ. ಇಷ್ಟು ಸಿಲ್ಲಿ ಅಲ್ವಾ? ನಮ್ಗೆ ಏನು ಬೇಕೋ ಅದ್ರ ಬಗ್ಗೆ ಗೊತ್ತಿರಲ್ಲ, ಏನು ಬೇಡೋ ಅದ್ರ ಬಗ್ಗೆ ಚೆನ್ನಾಗಿ ಗೊತ್ತಿರುತ್ತೆ. ಮೊದಲೆಲ್ಲ ನಾವು ಹೇಗಿದ್ವಿ? ಒಬ್ರಿಗೊಬ್ರು ಒಂದು ಕಾಲ್ಗೋಸ್ಕರ, ಮೆಸೇಜ್ಗೋಸ್ಕರ ಎಷ್ಟು ವೆಯ್ಟ್ ಮಾಡ್ತಿದ್ವಿ. ನೀನನ್ನು ಯಾವಾಗ ಮೀಟ್ ಮಾಡ್ತೀನೋ, ನಿನ್ನ ಜೊತೆ ಯಾವಾಗ ಟೈಮ್ ಸ್ಪೆಂಡ್ ಮಾಡ್ತೀನೋ ಅಂತ ಹಂಬಲಿಸ್ತಾ ಇರ್ತಿದ್ವಿ. ನಮ್ಮಿಬ್ಬರ ಕನಸು
ಮದುವೆ ಆಗಬೇಕು, ಒಟ್ಟಿಗೆ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು ಅನ್ನೋದಾಗಿತ್ತು. ಬಟ್ ಇವಾಗ ನಾವು ನಮ್ಮ ಕನಸನ್ನೇ ಮರೆತುಬಿಟ್ಟಿದ್ದೀವಿ. ಎಷ್ಟು ಸ್ಟುಪಿಡ್ಗಳಲ್ವ ನಾವು. ಈಗ ಯೋಚನೆ ಮಾಡಿದ್ರು ನನಗೆ ನನ್ನ ಮೇಲೇ ಒಂಥರ ಆಗುತ್ತೆ. ನೋಡೋಕ್ಕೆ ಇಷ್ಟು ಸ್ಟ್ರೈಟ್ ಫಾರ್ವರ್ಡ್, ಮಾಡ್ರನ್ ಲೇಡಿ, ಬಿಂದಾಸ್ ಹುಡುಗಿ, ಡೇರ್ ಡೆವಿಲ್, ಇಷ್ಟು ದೊಡ್ಡ ಫ್ಯಾಷನ್ ಡಿಸೈನರ್. ಬಟ್ ಒಂದು ಸಿಲ್ಲಿ ರೀಸನ್ಗೋಸ್ಕರ ನಿನ್ನ ಮುಂದೆ ಸಿಲ್ಲಿಯಾಗಿ ಬಿಹೇವ್ ಮಾಡಿಬಿಟ್ಟೆ. ಆಫ್ಟರ್ ಆಲ್ ಒಂದು ಬರ್ಡೇ ವಿಶ್ಗೋಸ್ಕರ ಅಷ್ಟೊಂದು ಲವ್ ಮಾಡೋ ನಿನ್ನ ಜೊತೆ ಜಗಳ ಆಡ್ಬಿಟ್ಟೆ. ಸರಿ, ಇನ್ಮೇಲೆ ಇಂಥ ಸಿಲ್ಲಿ ರೀಸನ್ಗೆ ಜಗಳ ಮಾಡೋದು ಬೇಡ. ಅಂದರೆ ಇನ್ನೂ ದೊಡ್ಡ ದೊಡ್ಡ ರೀಸನ್ಸಿಗೆ ಜಗಳ ಆಡೋಣ, ಇದು ನಮ್ಮ ಲೆವೆಲ್ಗಲ್ಲ ಅಂತನಾ? ಹಾಂ, ಇದು ನಮ್ಮ ಲೆವೆಲಿಗಲ್ಲ ಜೀವ. ಎನಿವೇ, ಒನ್ಸ್ ಅಗೇನ್ ಐ ಆಮ್ ರಿಯಲಿ ಸಾರಿ ಆ್ಯಂಡ್ ಹ್ಯಾಪಿ ಬರ್ಡೇ ಟು ಯು. ಅಷ್ಟೇನಾ? ಬೇರೇನು ಕೊಡಲ್ವಾ? ಬೇರೆ ಏನು ಬೇಕು? ನನ್ನ ಹಣೆಗೆ ಒಂದು ಪಪ್ಪಿ. ಹಲೋ, ದಣಿಯರ, ನಾನು ದಣಿಯರ ಕೆಂಚ ಮಾತಾಡ್ತಾನೆ. ಏನು ದಣಿಯರ, ನನ್ನ ಫೋನೇ ತೆಗಿತಾ ಇಲ್ಲ ನೀವು? ಅಲ್ಲ ದಣಿ, ನಾನೇನಂತ ತಪ್ಪು ಮಾಡಿದೆ? ಅಲ್ಲ, ನೀವು ಹೇಳ್ದಂಗೆಲ್ಲ ಮಾಡಿವ್ನಿ. ದಣಿಯರ್ದು 50 ಎಕರೆ ಎಸ್ಟೇಟ್ನ ಹೊಡ್ಕೊಳಕ್ಕೆ ನೋಡಿದೆ. ಜನಗಳನ್ನ ಕಳಿಸಿ ಗಲಾಟೆ ಮಾಡಿಸ್ದೆ. ಎಸ್ಟೇಟ್ನಾಗೆ ದೊಂಬಿ ಮಾಡಿಸ್ದೆ. ಅಷ್ಟು ಸಾಲದು ಅಂತ ಮನೆಗೆ ಬಂದು ಎಲ್ಲರೂ ಎದುರಿಸ್ದೆ. ಅಮ್ಮವ್ರನ್ನ ಕಿಡ್ನಾಪ್ ಮಾಡಿ ಸಾಯಿಸೋಕ್ಕೂ ನೋಡಿದೆ. ಅಲ್ಲ ದಣಿ, ಹಿಂಗೆಲ್ಲ ನೀವು ಹೇಳದ್ದೆಲ್ಲ ಮಾಡಿವ್ನಿ. ಯಾಕೆ ದಣಿಯವರ ನನ್ನ ಹಿಂಗೆ ಮಾಡ್ತಾ ಇದ್ದೀರಿ? ನನಗೇನಾರ ಒಂಚೂರು ಸಹಾಯ ಮಾಡೋಕ್ಕಿಲ್ಲವ್ರ? ನಾನು ನಿಮಗೆ ನೀವು ನಡೆದಿರಲು ಕೈ ಬಿಟ್ಬಿಟ್ರೆ ನನ್ನ ಗತಿ ಏನೋ? ನನಗೂ ಹೆಂಡತಿ ಮಗಳವಳೆ, ಅವರಿಬ್ರು ನನ್ನೇ ನಂಬ್ಕೊಂಡವ್ರೆ. ನೀವು ನನಗೇನಾರ ಸಹಾಯ ಮಾಡಲೇಬೇಕು ಬುದ್ಧಿ. ನೀವು ಸಹಾಯ ಮಾಡದೆ ಅವ್ರೆ ನನ್ನ ಗತಿ ಹೆಂಗೆ ಅವಳೆ? ದೊಡ್ಡ ಮನಸ್ಸು ಮಾಡಿ ಬುದ್ಧಿ, ನೀವು ನನಗೆ ಸಹಾಯ ಮಾಡಲೇಬೇಕು. ಯಾರ ಸಹಾಯ ಮಾಡೋರವ್ರೆ ಅಂದರೆ ಅದು ನೀವೇ ಅಲ್ವ್ರ ದಣಿ? ದಣಿ, ಏನು ದಣಿ, ನಾನಿಷ್ಟೆಲ್ಲ ಹೇಳ್ತಾ ಇದ್ರು ನೀವೇನೂ ಮಾತಾಡ್ತಾ ಇಲ್ವಲ್ಲ? ಅಷ್ಟೊಂದು ಕಲ್ಲು ಮನ್ಸು ಮಾಡ್ಕೊಬೇಡಿ ದಣಿ. ಇದೊಂದ್ಕಿಂತ ಹೆಂಗಾರ ಮಾಡಿ ನನ್ನನ್ನು ಜೈಲಿಂದ ಬಿಡಿಸ್ಬಿಡಿ. ಇದೊಂದ್ಕಿಂತ ನನ್ನ ಜೈಲಿಂದ ಬಿಡಿಸ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ದಣಿಯರ. ಏನ ಪಾಪಿಗಳನ್ನ ಬಚಾವ್ ಮಾಡಿದ್ರೆ ಪುಣ್ಯ ಸಿಗುತ್ತಾ? ನಿನ್ನನ್ನ ಬಚಾವ್ ಮಾಡಿದ್ರೆ ನನಗೆ ಪುಣ್ಯ ಸಿಗುತ್ತೆ ಅಂತ ಹೇಳ್ತಿದ್ಯಾ ನೀನು? ನೋ ವೇ. ಇನ್ನಷ್ಟು ಪಾಪ ಸುತ್ಕೊಳುತ್ತೆ ನನಗೆ. ನೀನು ಅಲ್ಲಿ ಬಿದ್ದಿರೋದೇ ಕರೆಕ್ಟು. ನಿನಗೆ ಅದೇ ಸರಿ. ನನ್ನ ಮಾತಿಗೆ ಬೆಲೆ ಕೊಡ್ದಿರೋನ ನಾನು ಯಾಕೋ ಬಚಾವ್ ಮಾಡಬೇಕು? ಅವತ್ತು ನನ್ನ ಮಾತಿಗೆ ಬೆಲೆ ಕೊಟ್ಟ ನೀನು. ಅವತ್ತು ನಾನು ಹೇಳಿದ್ದೇನು, ನೀನು ಮಾಡಿದ್ದೇನು? ಆಗ ಮಾಡ್ತೀನಿ, ಈಗ ಮಾಡ್ತೀನಿ ಅಂತ ಎಗರಾಡ್ತಿದ್ದೆ, ಕೂಗಾಡ್ತಿದ್ದೆ, ಕಿರ್ಚಾಡ್ತಿದ್ದೆ. ಆದ್ರೆ ಈಗ ಗೋಳಾಡ್ಕೊಂಡು ಕಾಲ್ ಮಾಡಿದ್ಯಲ್ಲ ದಣಿಯರ. ಓಯ್, ಮುಚ್ಚೋ ಬಾಯ್. ನೋಡ, ಇದ್ದೇ ಲಾಸ್ಟ್. ಇನ್ನೊಂದ್ಸಲ ಏನಾದ್ರು ದಣಿಯರ ಅಂತ ಅನ್ಕೊಂಡು ನನಗೇನಾದ್ರು ಫೋನ್ ಮಾಡಿದ್ರ, ಈಗ ಕಾಲ್ ಮಾಡೋದಕ್ಕೆ ಅಟ್ಲೀಸ್ಟ್ ಫೋನ್ ಆದ್ರೂ ಸಿಗ್ತಾ ಇದೆ, ಅದು ಸಿಗ್ದೇವ್ರಾಗಿ ಮಾಡ್ಬಿಡ್ತೀನಿ. ಇನ್ನೇನಾದ್ರೂ ನನ್ನ ಹತ್ರ ಬಾಲ ಬಿಚ್ಚಕ್ಕೆ ನೋಡಿದ್ರ, ನೆಟ್ವರ್ಕೇ ಸಿಗದೆ ಇರೋ ಜಾಗ ಅಂದ್ರೆ ಸೀದಾ ಮೇಲೆ ಕಳಿಸ್ಬಿಡ್ತೀನಿ. ಏಯ್, ನಿನ್ನಂತ 1000 ನಾಯಿಗಳನ್ನ ಸಾಕು ತಾಕತ್ತಿರೋನು ಕೊಡ ನಾನು. ನನ್ನ ಹತ್ರನೇ ಬೊಗ್ಲಕ್ ಬರ್ತೀಯಾ? ಇಡೋ ಫೋನು ಲೈ. ಟ್ಯಾಬ್ಲೆಟ್ ಬಾಕ್ಸ್ ತೊಗೊಂಡೋಗಿಲ್ಲ ಪೈಟ್ರು. ಮಾತ್ರೆ ತೊಗೊಂಡಿದ್ದು ನಿದ್ದೆ ಆದರೂ ಬರ್ತಾಯಿತ್ತು. ಭೂಮಿಕಾ, ಏನಾಯ್ತು? ನನಗೆ ನಿದ್ದೆ ಬರ್ತಿಲ್ಲ, ಅದಕ್ಕೆ ಚೂರು ಲೆಕ್ಚರ್ ಮಾಡಲಾ? ನಾನು ಲೆಕ್ಚರ್ ಕೊಟ್ಟರೆ ನಿಮ್ಗೆ ನಿದ್ದೆ ಬರುತ್ತಲ್ವಾ? ರೀ, ನಾನು ಟ್ಯಾಬ್ಲೆಟ್ ಬಾಕ್ಸ್ನ ಇಲ್ಲಿಟ್ಟಿದ್ದೀರ ಅಂತೇಳಿ ಒಂದು ಮಾತ್ರೆ ತೊಗೊಂಡು ನಿದ್ದೆ ಮಾಡ್ತೀನಿ. ಗೌತಮ್ ಅವರೇ, ಆಗಲೇ ಪ್ರಾಮಿಸ್ ಮಾಡಿದ್ದು ಮರ್ತೋಯ್ತಾ? ಅಲ್ಲ, ಕರೆಕ್ಟು.
ನಾನೇ ಮಾತ್ರೆ ತೊಗೊಂಡ್ರೆ ಪ್ರಾಮಿಸ್ ಬ್ರೇಕ್ ಮಾಡಿದೆ. ನೀವೇ ಕೊಟ್ಟರೆ ಪ್ರಾಮಿಸ್ ಏನು ಬ್ರೇಕ್ ಆಗೋಲ್ಲ ರೀ. ಒಂದೇ ಒಂದು ಟ್ಯಾಬ್ಲೆಟ್ ಕೊಟ್ಬಿಡ್ರಿ, ಮಲ್ಕೊಂಬಿಡ್ತೀನಿ ನೆಮ್ಮದಿಯಾಗಿ. ನಾನು ಯಾಕೆ ಟ್ಯಾಬ್ಲೆಟ್ ತೊಗೋಬೇಡಿ ಅಂತ ಹೇಳ್ತಿದ್ದೀನಿ ಅದನ್ನು ಅರ್ಥ ಮಾಡ್ಕೊಳ್ಳಿ. ಪ್ರತಿಯೊಂದಕ್ಕೂ ಟ್ಯಾಬ್ಲೆಟ್ಸ್ ತೊಗೊಳ್ಳೋದು ಹೆಲ್ತ್ಗೆ ಒಳ್ಳೇದಲ್ಲ. ಅದರಲ್ಲೂ ನಿದ್ದೆ ಮಾಡೋದಕ್ಕೆ ಮಾತ್ರೆ ತೊಗೊಳ್ಳೋದು ಶುರು ಮಾಡಿದ್ರೆ ಅದು ಅಡಿಕ್ಷನ್ ಆಗೋಗ್ಬಿಡುತ್ತೆ. ಲೈಫ್ ಲಾಂಗ್ ಸ್ಲೀಪಿಂಗ್ ಪಿಲ್ಸ್ ತೊಗೊಳ್ತಾನೆ ಇರಬೇಕಾಗುತ್ತೆ. ಕೊನೆಗೊಂದಿನ ನಿದ್ದೆ ಮಾತ್ರೆ ತೊಗೊಂಡು ನಿದ್ದೆ ಬರದೇ ಇರೋ ಥರ ಆಗೋಗ್ಬಿಡುತ್ತೆ. ಹಾಗೇನು ಮಾಡ್ತೀರಾ? ಏನು ಮಾಡ್ತೀರಾ? ಇಡೀ ದಿನ ಕಣ್ಕಂಡು ಬಿಟ್ಕೊಂಡು ಪ್ರೇತಾತ್ಮನ್ ಥರ ಅಂತರ್ ಪಿಶಾಚಿ ಥರ ಓಡಾಡ್ಕೊಂಡಿರ್ತೀರಾ? ಅದು ಓಕೆನಾ ನಿಮಗೆ? ರೀ, ನಾರ್ಮಲಾಗಿ ಹೇಳೋದನ್ನ ಯಾವುದೋ ಹಾರರ್ ಸಿನಿಮಾ ಕತೆ ಹೇಳ್ದಂಗೆ ಹೇಳ್ತಾ ಇದ್ದೀರಲ್ರಿ. ಟ್ಯಾಬ್ಲೆಟ್ ತೊಗೊಂಡ್ರೆ ಏನಾಗುತ್ತೋ ಅನ್ನೋ ಭಯಕ್ಕಿನ್ನ ನೀವು ಹೇಳೋದು ಕೇಳಿದ್ರೆ ಭಯ ಆಗ್ತಾಯಿದೆ ನನಗೆ. ನೀವು ಟೀಚರ್ ಆಗೋಕ್ಕಿಂತ ಯಾವುದಾದ್ರು ನ್ಯೂಸ್ ಚಾನಲ್ ಆ್ಯಂಕರ್ ಆಗಬೇಕಾಗಿತ್ತು. ಅಷ್ಟೊಂದು ಭಯ ಹುಟ್ಟಿಸ್ತೀರ. ಸರಿ, ಮಲ್ಗಕ್ಕೆ ಟ್ರೈ ಮಾಡ್ತೀನಿ, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಗುಡ್ ನೈಟ್. ಏನು ಗೊತ್ತಾಗುತ್ತಮ್ಮವ್ರೆ, ನೀವು ಕ್ಯೂಟಾಗಿರೋ ಟೆಡಿ ಬೇರ್ ಥರ ಇದ್ದೀರಾ. ಅಂದರೆ ನಾನು ಕರಡಿ ಥರ ಇದ್ದೀನ? ನಾನು ಹಾಗೆ ಹೇಳ್ತಿಲ್ಲ. ನಿಮ್ಮನ್ನು ಮುಟ್ಟಿದ್ರೆ ತಪ್ಕೊಂಡ್ರೆ ಟೆಡಿ ಬೇರ್ನ ತಪ್ಕೊಂಡಾಗಿರುತ್ತೆ. ಹೇಳ್ತಾ ಇದ್ದೆ, ಬೇಡ ಬಿಡಿ, ಯಾಕೆ ಸುಮ್ಮನೆ. ಹೇಳಿ ಪರವಾಗಿಲ್ಲ. ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ನೋಡಿದ್ರಲ್ಲ, ನೀವು ಅದೇ ಥರ ಇದ್ದೀರ, ಸೇಮ್. ನಾನು ವಾಕಿಂಗ್ ಸ್ಟಿಕ್ ಕಂಪೇರ್ ಮಾಡ್ತಿದ್ದೀರಾ? ಹಾಗಲ್ಲ ರೀ. ಈಗ ನೀವು ನನ್ನನ್ನು ಟೆಡಿ ಬೇರ್ ಥರ ಕ್ಯೂಟ್ ಆಗಿದ್ದೀನಿ ಅಂತ ಹೇಳಿದ್ರಿ. ಹಾಗೆ ನೀವು ನಮ್ಮ ಅಜ್ಜಿ ವಾಕಿಂಗ್ ಸ್ಟಿಕ್ ಥರ ಭಾಳ ಕ್ಯೂಟ್ ಆಗಿದ್ದೀರಾ. ಆ ವಾಕಿಂಗ್ ಸ್ಟಿಕ್ಗೆ ಒಂದು ಹಿಡಿ ನೋಡಿದ್ರಾ? ಅದು ಬಂಗಾರದ ರೀ. ನಿಮಗೂ ಕೂಡ ಬಂಗಾರದ ಬೆಲೆ ಇದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ, ದುರುದ್ದೇಶ ಇಲ್ಲ. ನೀವು ತಪ್ಪಾಗಿಲ್ಲ, ಅರ್ಥ ಮಾಡ್ಕೊಬಿಡಿ ಪ್ಲೀಸ್. ಸಾಕು ಸಾಕು. ಒಟ್ಟಿನಲ್ಲಿ ಈಗೀಗ ತುಂಬ ಚೆನ್ನಾಗಿ ಮಾತಾಡೋದನ್ನು ಕಲ್ತ್ಬಿಟ್ಟಿದ್ದೀರ. ಲವ್ ಯು. ಕ್ಯೂಟ್. ಏನಾದರೂ ಇನ್ಫಾರ್ಮೇಷನ್ ಸಿಗ್ತಂಬುದು? ಇಲ್ಲ ಸರ್, ಈ ಥರ ವಿಷಯಗಳಲ್ಲಿ ಯಾವುದೇ ಡಾಕ್ಯುಮೆಂಟ್ಸ್ ಆಗಲಿ ರೆಕಾರ್ಡ್ಸ್ ಆಗಲಿ ಇರೋದಿಲ್ಲ. ಎಲ್ಲ ಆಫ್ ದಿ ರೆಕಾರ್ಡ್ ಬೇರೆ ಥರನೇ ಡೀಲ್ ಆಗಿರುತ್ತೆ. ಆದರೂ ಏನಾದರೂ ಕ್ಲೂ ಸಿಗುತ್ತಾ ಅಂತ ಹುಡುಕಿದಾಗ ಒಂದು ವಿಷಯ ಗೊತ್ತಾಯಿತು. ನನಗೆ ಸಿಕ್ಕಿರೋ ಲೀಡ್ ಪ್ರಕಾರ ಇದು ತುಂಬಾ ದೊಡ್ಡ ಲೆವೆಲಲ್ಲಿ ಡೀಲ್ ಆಗಿದೆ. ಡೈರೆಕ್ಟಾಗಿ ನಮ್ಮ MD ಜೊತೆನೇ ಡೀಲ್ ಆಗಿರೋದು. MD ಜೊತೆನಾ? ಯಾರು ಮಾಡಿರ್ಬೋದು? ಅವ್ರು ಯಾರು ಅಂತ ತಿಳ್ಕೊಳಕ್ಕೆ ಸಾಧ್ಯನಾ? ನಾನು ಅದೇ ಪ್ರಯತ್ನ ಮಾಡ್ತಾಯಿದ್ದೀನಿ ಸರ್, ಇದನ್ನೆಲ್ಲ ಯಾರು ಮಾಡಿರೋದು ಅಂತ ತಿಳ್ಕೊಳ್ಳೋಕ್ಕೆ. ಆದರೆ ಒಂದಂತೂ ನಿಜ ಸರ್, ಈ ಕೆಲಸ ಮಾಡಿರೋರು ತುಂಬ ದೊಡ್ಡ ವ್ಯಕ್ತಿ ಆಗಿರ್ತಾರೆ, ತುಂಬ ಒಳ್ಳೆ ಪೊಸಿಷನ್ ಇರ್ತಾರೆ. ನಿಮಗೆ ಬೇಕಾಗಿರೋರೇ ಈ ಕೆಲಸ ಮಾಡಿದ್ದಾರೆ ಸರ್, ಅದಂತೂ ಪಕ್ಕ. ತುಂಬ ಬೇಕಾದವರ ಈ ಆಫೀಸಲ್ಲಿ ನಾನು ಮತ್ತು ಆನಂದ್ ಬಿಟ್ಟರೆ ಬೇರೆ ಯಾರಿಗೂ ಈ ವಿಷಯ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಭಾವ, ಹೀಗೆ ಹೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡಿ. ಇಂಥ ಟೈಮ್ನಲ್ಲಿ ಎಲ್ಲರ ಮೇಲೂ ಡೌಟ್ ಪಡೋದು ಅನಿವಾರ್ಯ. ಸೊ ಲಕ್ಷ್ಮೀಕಾಂತ್ ಅಂಕಲ್ ಅಥವಾ ಜಯದೇವ್ ಏನಾದರೂ? ನೋ, ಅವನಿಗೆ ಇಂಥ ವಿಷಯಗಳೆಲ್ಲ ಗೊತ್ತಾಗಲ್ಲ. ಆ್ಯಂಡ್ ಜಯದೇವ್ ಬಗ್ಗೆ ನಾನು ಗ್ಯಾರಂಟಿ ಕೊಡ್ತೀನಿ, ಅವನಿಗೆ ಇದ್ರ ಅವಶ್ಯಕತೆ ಏನಿದೆ? ಎರಡು ಕಾರಣಕ್ಕೆ ಈ ಥರದೊಂದು ನೀಚ ಕೆಲಸ ಮಾಡಿದ್ದಾರೆ. ಒಂದು, ನಮ್ಮ ಕಂಪ್ನಿ ಹೆಸರಿಗೆ ಮಸಿ ಬಳಿಯೋಕ್ಕೆ ಅಥವಾ ದುಡ್ಡು ಮಾಡೋಕ್ಕೆ. ಹಾಂ ಸರ್, ನೀವು ದುಡ್ಡು ಅಂದಾಗ ನೆನಪಾಯಿತು, ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ನಮ್ಮ ಡಿಪಾರ್ಟ್ಮೆಂಟ್ಗೆ ಒಂದು ದೊಡ್ಡ ಅಮೌಂಟ್ ಡ್ರಾ ಮಾಡೋಕ್ಕೆ ಅಂತ ಇನ್ಸ್ಟ್ರಕ್ಷನ್ಸ್ ಬಂದಿತ್ತು. ಅದು ಯಾಕೆ ಹೇಳಿದ್ದಾರೆ ಅಂತ ನಮ್ಗೆ ಯಾರಿಗೂ ಅರ್ಥ ಆಗಿರಲಿಲ್ಲ. ನಿಮಗೆ ಗೊತ್ತಲ್ಲ ಸರ್, ಈಗೆಲ್ಲ ಕಂಪ್ನಿ ಲೆವೆಲಲ್ಲಿ ಯಾವುದು ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಆಗೋದಿಲ್ಲ, ಎಲ್ಲ ಆನ್ಲೈನಲ್ಲೇ ಆಗುತ್ತೆ. ಆದರೂ ಇಷ್ಟು ದೊಡ್ಡ ಅಮೌಂಟ್ನ ಡ್ರಾ ಮಾಡೋಕ್ಕೆ ಹೇಳಿದ್ದಾರೆ ಅಂತಂದರೆ ಇದು ಪಕ್ಕಾ ಆ ವ್ಯಕ್ತಿ ಕೊಡೋಕ್ಕೆ ಆಗಿರುತ್ತೆ ಸರ್. ಐ ಮೀನ್,
ನಿಮ್ಮ ಕಂಪನಿ ಡೀಟೇಲ್ಸ್ನೆಲ್ಲ ಲೀಕ್ ಮಾಡಿದ್ರಲ್ಲ ಅವನಿಗೆ ಕೊಡೋಕ್ಕೆ ಆಗಿರುತ್ತೆ. ಮತ್ತು ಅದೇನೋ ಲಾಸ್ಟ್ ಡೇಟು ಅಂತ ಹೇಳ್ತಿದ್ರು, ತುಂಬಾ ಅರ್ಜೆಂಟ್ ಅಂತ ಪುಷ್ ಮಾಡ್ತಾಯಿದ್ರು. ಬಟ್ ನಮಗೆಲ್ಲ ಯಾಕೆ ಅಂತ ಅರ್ಥ ಆಗ್ತಿರಲಿಲ್ಲ ಸರ್. ಒಂದೊಂದೇ ಡಾಟ್ಸ್ನ ಕನೆಕ್ಟ್ ಮಾಡ್ತಾ ಹೋಗ್ತಿದ್ರೆ ಈ ದುಡ್ಡು ಅವನಿಗೆ ಹೋಗುತ್ತೆ ಸರ್, ಇದಂತೂ ಪಕ್ಕ. ಆ ದುಡ್ಡು ಯಾರಿಗೆ ತಲುಪುತ್ತೆ ಅಂತ ನನಗೆ ತಿಳ್ಕೊಂಡು ಹೇಳಕ್ಕೆ ಸಾಧ್ಯವಾ? ಶೋ ಸರ್, ನಾನು ನಿಮಗೆ ತಿಳಿಸ್ತೀನಿ. ನಾನು ಹೊಡ್ತೀನಿ ಸರ್. ಥ್ಯಾಂಕ್ ಯು. ಬೈ ಕಣ್. ಬಾಯ್. ತಗೋ. ಯಪ್ಪ ಫೋನ್ ಎತ್ತಿದಾಗಲ್ಲ, ಏನು ಮಾಡೋದೀಗ? ಹಂಗೆ ಮಾಡವ. ಅನ್ನೋನ್ ನಂಬರ್. ಹಲೋ ಅಮರೆ 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 ಶಂಸಿ ಯಾರು ಅಂತ ಗೊತ್ತಾಗ್ಲಿಲ್ಲ. ಅಮರೆ ನಾನು ಮೊರೆ ಕೆಂಚ ಮಾತಾಡ್ತೀನಿ. ಫೋನ್ ಮಾಡಕ್ಬಿಡಿ, ನಿಮ್ಮ ತಾವನ ಸಹಾಯ ಕೇಳೋಕೆ ಮಾಡಿವ್ನಿ ಅಮ್ಮರೆ. ನನ್ನ ಹತ್ರ ಸಹಾಯನಾ? ಅಮ್ಮರೆ, ಅವತ್ತು ಚಿಕ್ಕಮಗಳೂರು ಬಂದಿದ್ರಲ್ಲ ನೀವು, ಅವಾಗ ಎಲ್ಲ ಘಟನೆಗಳು ನಡೀತಲ್ಲ, ಅದರಿಂದ ದೊಡ್ಡ ದೊಡ್ಡವರು ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ನನ್ನ ಜೈಲಿಗೆ ಹಾಕ್ಬಿಟ್ಟವ್ರೆ ಅಮ್ಮರೆ. ಇರೋವಳೊಬ್ಳು ಹೆಂಡ್ತಿ, ಒಬ್ಳು ಮಗಳು, ಅವ್ರಿಗೆ ನಾನೇ ದಿಕ್ಕು ಅಮ್ಮೋರೆ. ನನ್ನ ಬಿಟ್ರೆ ಅವ್ರಿಗೆ ಗತಿ ಇಲ್ಲ. ಹೆಂಗಾರ ಮಾಡಿ ದೊಡ್ಡ ದೊಡ್ಡವ್ರಿಗೆ ಹೇಳಿ ನನ್ನನ್ನು ಬಿಡಿಸ್ಬಿಡಿ ಅಮ್ಮೋರೆ. ಏನು ಹೀಗೆಲ್ಲ ಹೇಳಿದ್ರೆ ನನ್ನ ಮನ್ಸು ಕರಗುತ್ತೆ ಅಂತಾರ? ಅನ್ನ ಕೊಟ್ಟು ಮನೆಗೆ ದ್ರೋಹ ಮಾಡಿದ್ಯಾ ನೀನು, ನನ್ನನ್ನು ಕೊಲ್ಲೋದಕ್ಕೆ ನೋಡಿದ್ಯಾ ನೀನು. ಈಗ ಹೆಂಡತಿ ಮಕ್ಕಳಂತ ಅಂಗ್ಲಚ್ತಿದ್ಯಾ. ನೀನ್ ಮಾಡೋ ಕೆಟ್ಟ ಕೆಲಸಕ್ಕೆ ಶಿಕ್ಷೆ ಅನುಭವಿಸೋದ್ ಬದಲು ಅವ್ರ ಹೆಸರು ತಗೊಂಡು ಕ್ಷಮೆ ಕೇಳ್ತಿದ್ಯಾ? ನಿನ್ನ ಸಂಸಾರದ ಮೇಲೆ ನಿನಗೆ ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ನೀನು ಇಂಥ ನೀಚ್ ಕೆಲಸದಲ್ಲಿ ಕೈಯೇ ಹಾಕ್ತಿರ್ಲಿಲ್ಲ. ನನ್ನ ಅದೃಷ್ಟ ಚೆನ್ನಾಗಿತ್ತು, ನಾನು ಉಳ್ಕೊಂಡೆ. ಒಂದ್ ವೇಳೆ ನನಗೇನಾದ್ರೂ ಆಗಿದ್ದಿದ್ರೆ ನನ್ನ ಜೀವನ ವಾಪಸ್ ತರೋ ಶಕ್ತಿ ಇತ್ತ ನಿನಗೆ? ಒಂದು ಪ್ರಾಣನ ತೆಗಿಯಕ್ಕೆ ಅದು ಹೇಗಾದ್ರೂ ಮನ್ಸು ಬರುತ್ತೆ. ನಿಮ್ಮನ್ನ ಮನುಷ್ಯರು ಅಂತ ಹೇಗಪ್ಪ ಕರೆಯೋದು? ಪ್ರಾಣಿಗಳೇ ಎಷ್ಟೋ ವಾಸಿ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಮ್ಮೋರೆ. ಯಾರ್ದೋ ಮಾತು ಕೇಳಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟೆ. ದುಡ್ಡನ್ನ ಆಸೆ ತೋರಿಸಿದ್ರು. 2 ಲಕ್ಷ ರೂಪಾಯಿನ ಆಸೆಗೆ ನಿಮ್ಮನ್ನ ಕಿಡ್ನಾಪ್ ಮಾಡಿ ನಿಮ್ಮನ್ನ ಕೊಲ್ಲಕ್ಕೂ ನೋಡಿದೆ. ಅದಕ್ಕೀಗ ಜೈಲು ಸೇರ್ಕೊಂಡು ಬಹು ಪಶ್ಚಾತ್ತಾಪ ಪಟ್ಟಿವ್ರಿ ಅಮ್ಮೋರೆ. ದಯವಿಟ್ಟು ಇದೊಂದ್ಕಿತ ನನ್ನನ್ನು ಕ್ಷಮಿಸ್ಬಿಡಿ ಅಮ್ಮೋರೆ. ಅಮ್ಮೋರೆ, ಸತ್ಯ ಹೇಳವ ಅಂತ ದೊಡ್ಡದಣ್ಣವ್ರಿಗೆ ಫೋನ್ ಮಾಡಿದ್ದೆ, ಅವ್ರ ಫೋನ್ನೇ ಎತ್ತಾ ಇಲ್ಲ. ಅದಕ್ಕೆ ನೀವು ಮಾಡಿದೆ ಅಮ್ಮೋರೆ. ಅವರೇ, ನಿಮ್ಮ ಕೈ ಮುಗಿಸ್ತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ದೊಡ್ಡಪ್ಪ ನನ್ನ ಜೀರಿಂದ ಬಿಡಿಸ್ಬಿಡಿ ಅಮ್ಮೋರೆ. ಇದರಿಂದ ನನ್ನ ಹೆಂಡತಿ ಮಕ್ಕಳು, ನನ್ನ ಕೆಲಸ, ನನ್ನ ನೆಮ್ಮದಿನೇ ಹಾಳು ಮಾಡ್ಕೊಬಿಟ್ಟು ಅಮ್ಮೋರೆ. ದಯವಿಟ್ಟು ನನ್ನ ಹೆಂಡತಿ ಮಗಳು ಮುಖಾನ ನೋಡ್ಕೊಂಡಾರ ನಾನು ಇದೊಂದು ಕಿತಾಬ್ ಬಿಡಿಸ್ಬಿಡಿ ಅಮ್ಮೋರೆ. ಒಂದು ನಿಮಿಷ, ಯಾರೋ ದುಡ್ಡಿನ ಆಸೆ ತೋರಿಸಿದ್ರು ಅಂದ್ರಲ್ಲ, ಯಾರವರು? ಯಾರು ಇದನ್ನೆಲ್ಲ ಮಾಡಕ್ಕೆ ಹೇಳಿದ್ದು? ಹೇಳ್ತೀನಿ ಅಮ್ಮೋರೆ. ಇದನ್ನೆಲ್ಲ ಮಾಡಿದ್ದು ಬೇರೆ ಯಾರು ಅಲ್ಲ ಅಮ್ಮೋರೆ, ನಿಮ್ಮ ಹತ್ರದವ್ರೆ, ನಿಮಗೆ ಬೇಕಾದವ್ರೆ, ತುಂಬ ನಂಬಿರೋರೆ ಅಮ್ಮೋರೆ. ನಮ್ಮವರ? ಏನು ಹೇಳ್ತಿದ್ದೀರಾ? ಹೌದು ಅಮ್ಮೋರೆ. ಅಮ್ಮೋರೆ, ಸುಖಕ್ಕೂ ಕಷ್ಟಕ್ಕೂ ನಮ್ಮ ಹತ್ರದವರೇ ಕಾರಣ ಆಗೋದು ಅಮ್ಮೋರೆ. ಇದೊಂದು ಕಿತ ನನ್ನ ಹೆಂಗಾರ ಮಾಡಿ ಬಿಡಿಸ್ಬಿಡಿ ಅಮ್ಮೋರೆ. ಆಮೇಲೆ ನಾನು ನಿಮ್ಮ ಪರ ನಿಲ್ತೀನಿ. ನಾನು ಅಲ್ಲಿಗೆ ಬಂದು ಅವ್ರು ಯಾರು ಅಂತ ತೋರಿಸ್ತೀನಿ. ಸಹಾಯ ಗಂಟ ನಿಮ್ಮ ತಾವೇ ನಿಯತ್ತಾಗಿರ್ತೀನಿ ಅಮ್ಮೋರೆ. ನೀವೆಲ್ಲಿ ಹೇಳ್ತಿರೋ ಅಲ್ಲಿಗೆ ಬಂದು ನಾನು ನಿಮ್ಗೆ ಸಹಾಯ ಮಾಡ್ತೀನಿ. ಇದೊಂದು ಕಿತ ದೊಡ್ಡ ಮನ್ಸು ಮಾಡಿ ಬಿಡಿಸ್ಬಿಡಿ ಅಮ್ಮೋರೆ. ನಾನು ನಂಬಿ ಅಮ್ಮೋರೆ. ಇಲ್ಲ, ನೀನು ಏನೇ ಹೇಳಿದ್ರು ನನಗೆ ನಿನ್ನ ಮೇಲೆ ನಂಬಿಕೆ ಬರ್ತಿಲ್ಲ. ಅಮ್ಮೋರೆ ಅಮ್ಮೋರೆ, ದಯಮಾಡಿ ಹಂಗೆಲ್ಲ ಅನ್ಕೋಬೇಡಿ ಅಮ್ಮೋರೆ. ನಾನು ನನ್ನ ಮಾತಿಗೆ ನಿಲ್ತೀನಿ. ನಾನು ನಿಯತ್ತಿನ ನಾಯಿ ಅಮ್ಮೋರೆ. ನನ್ನ ತಪ್ಪು ನನಗೆ ಅರಿವಾಗದೆ ಅಮ್ಮೋರೆ. ಜೈಲೊಳಗಿದ್ದು ಪಶ್ಚಾತ್ತಾಪದಿಂದ ಬೆಂದೇ ಹೋಗ್ಬಿಡಿ ಅಮ್ಮೋರೆ. ನಾನು ಮನುಷ್ಯನಾಗಿ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಒಂದೇ ಒಂದು ಅವಕಾಶ ಮಾಡಿಕೊಡಿ ಅಮ್ಮೋರೆ. ಸಾಯ ಗಂಟ ನಾನು ನಿಮ್ಮನ್ನು ಮರೆಯೋಕ್ಕಿಲ್ಲ. ನಿಮ್ಮ ತವ ನಿಯತ್ತು ನಾಯಿ ಹಂಗಿರ್ತೀನಿ ಅಮ್ಮೋರೆ. ಇದೊಂದು ಕಿತ
ದೊಡ್ಡ ಮನ್ಸು ಮಾಡಿ ಬಿಡಿಸ್ಬಿಡಿ ಅಮ್ಮವ್ರೆ. ನಾನು ನಿನಗೆ ಜೈಲಿಂದ ಬಿಡಿಸಿದ್ರೆ ನೀನು ಮತ್ತೆ ನಿನ್ನ ವರ್ಷನ ತೋರಿಸೋಲ್ಲ ಅನ್ನೋದಕ್ಕೆ ಏನು ಗ್ಯಾರಂಟಿ? ನೀನು ಹೀಗೆಲ್ಲ ಮಾಡೋದಿಲ್ಲ ಅನ್ನೋದಕ್ಕೆ ಏನು ನಂಬಿಕೆ? ಅಯ್ಯೋ ಅಮ್ಮವ್ರೆ, ಅಂತ ಏಸ್ಗೆ ತಿನ್ನೋ ಕೆಲಸ ಮಾಡೋಕ್ಕಿಲ್ಲ ಅಮ್ಮವ್ರೆ. ದಯವಿಟ್ಟು ನನ್ನ ನಂಬಿ ಅಮ್ಮವ್ರೆ. ಸರಿ, ಬಿಡಿಸ್ತೀನಿ. ನೀನು ಮಾಡಿದ್ದಕ್ಕೆಲ್ಲ ಕಾರಣ ನಮ್ಮೋರು ಅಂತ ಹೇಳಿದೆ ಅಲ್ಲ, ಅವ್ರು ಯಾರು ಅನ್ನೋ ಸತ್ಯ ನನಗೆ ಗೊತ್ತಾಗಬೇಕು. ಆ ಕಾರಣಕ್ಕೆ ನಾನು ನಿನ್ನನ್ನು ಬಿಡಿಸ್ತಿದ್ದೀನಿ. ಆದರೆ ಹೊರಗೆ ಬಂದಮೇಲೆ ನೀನು ಕೊಟ್ಟ ಮಾತು ನೀನು ತಪ್ಪಬಾರ್ದು. ಅಯ್ಯೋ ಇಲ್ಲ ಅಮ್ಮವ್ರೆ, ನೀವು ಹಂಗೆಲ್ಲ ತಿಳ್ಕೊಬೇಡಿ. ನಾನು ಕೊಟ್ಟು ಮಾತನ್ನ ಖಂಡಿತ ಉಳಿಸ್ಕೊತೀನಿ. ಅಮ್ಮವ್ರೆ, ಇನ್ನೊಂದು ಮಾತು, ಈ ಶಿವ ದೊಡ್ಡ ತಣ್ಣವ್ರಿಗೆ ಹೇಳ್ಬಿಡಿ ಅಮ್ಮವ್ರೆ. ಅವರು ಬಿಡ್ಸೋದು ಬೇಡ ಅಂದ್ಬಿಡ್ತಾರೆ. ಯಾಕೆ ಅಂದರೆ ಅವ್ರಿಗೆ ನಾ ಆನೆ ತೊಂದರೆ ಕೊಟ್ಬಿಟ್ಟಿವ್ನಿ. ಹೆಂಗಾರ ಮಾಡಿ ಈ ಬಿಡ್ಸೋ ಕೆಲಸ ನೀವೇ ಮಾಡಿ ಅಮ್ಮವ್ರೆ. ಸರಿ. ಇದೆಲ್ಲದಕ್ಕೂ ಕಾರಣ ನಿಮ್ಮವರು ಅಂತ ಹೇಳಿದ್ನಲ್ಲ, ಅದು ಯಾರಿರ್ಬೋದು? ಲೋ, ನಿನಗೆ ಯಾವ ಥರದ ಹುಚ್ಚು ಇದು? ಮದುವೆ ಆಗಿದೆ, ಎಲ್ಲನೂ ಆಗಿದೆ, ವಾಕಿಂಗ್ ಯಾಕೋ? ಒಳಗಡೆ ಒಂದು ನೈಂಟಿ ಹಾಕೊಂಡು ಮಲ್ಕೊಂಡು ಬಾರ. ಇಂಟೆ ಅಂತೆ ನಡಿ ಮಾಮ್ಸ್, ನೀನು ಆಕ್ಟಿವ್ ಆಗಿರೋ. ನಿಂಗೆ ವಯಸ್ಸಾಗಿದೆ, ನಮ್ಮ ಥರ ಯಂಗ್ಸ್ಟರ್ ಅಲ್ಲ ನೀನು. ಆಕ್ಟಿವ್ ಆಗಿಲ್ಲ ಅಂದರೆ ಏನಾದ್ರು ಸಮಸ್ಯೆಗಳು ಶುರು ಆಗ್ಬಿಡುತ್ತೆ ಆಮೇಲೆ. ಏನಂದ್ರೆ ಹೇಳಿ ಎದುರಿಸ್ಬೇಡ ಕಣೋ. ಸರಿ, 2 ಗಂಟೆ ಬೇಕಾದ್ರೂ ವಾಕ್ ಮಾಡ್ತೀನಿ ನಾನು. ಇದು ಜೋಶ್ ಅಂತ ಅರಪ್ಪ. ಮಾಮ್ಸ್, ಬರ್ತಾ ಬರ್ತಾ ಅನ್ನೋ ನಂಬರ್ ಕಾಟ ಜಾಸ್ತಿ ಆಗ್ತಿದೆ ಮಾಮ್ಸ್. ನನ್ಗನ್ಸುತ್ತೆ ಇದು ಮೋಸ್ಟ್ಲಿ ಆ ಕೆಂಚನೇ ಇರಬೇಕು. ಇವತ್ತಿದೆ ಅವನಿಗೆ. ಹಲೋ ಗಣ್ಯರ, ನಾನು ಇಂತಿನಿಂದ ಪ್ರೀತಿಯ ಕೆಂಚ ಕೆಂಚ. ಅವನೇ ಮಾಮ್ಸ್ ಆಗೋದ ಇವತ್ತು. ಏಯ್, ಯಾಕೋ ಜಾಸ್ತಿ ಆಗಿದ್ಯಾ? ಸುಮ್ಮನಿರಲ್ಲ ಅನ್ಸುತ್ತೆ ನೀನು. ಸಾಕಾಗಿದೆ ನನಗೂ ನೋಡಿ ನೋಡಿ. ಆದಷ್ಟು ಬೇಗ ನಿಂಗೊಂದು ವ್ಯವಸ್ಥೆ ಮಾಡ್ತೇನೆ. ದಣಿ, ನೀವೇ ನನಗೆ ವ್ಯವಸ್ಥೆ ಮಾಡೋದು? ಸದ್ಯದಲ್ಲೇ ನಿಮಗೆ ಒಂದು ನಾನು ದೊಡ್ಡ ವ್ಯವಸ್ಥೆ ಮಾಡಿಸ್ತಾವನೆ. ಏಯ್ ಏಯ್, ಏನು ಮಾತಾಡ್ತಾ ಇದ್ಯಾ? ಏನಾಗಂದ್ರೆ ದಣಿ, ಅಲಾರಾಮ್ ಹೊಡ್ಕೊಂಡ್ರೆ ಬೆಳಕಾಗದ? ಹಂಗೇನು ಬೆಳಕಾಯ್ತದೆ. ಏನ್ ದಣಿ, ನೀವು ಬಿಡಿಸ್ತಾ ಇದ್ರೆ ಜೈಲಿಂದ ನಾನು ಬರೋಕ್ಕಿಲ್ವಾ? ಬಂದೇ ಬರ್ತೀನಿ. ಬಂದ ಮೇಲೆ ಸುಮ್ಮನಿದ್ದು ಬಿಡ್ತೀನ? ಹೆಂಗಾಯ್ತದೆ? ಸರಿಯಾಗಿ ನಿಮಗೆ ಬುತ್ತಿ ಇಡ್ತೀನಿ.